ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾಡಲೋಕ ಸಾನ್ವಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಬೆಳಗಿನ ಬ್ರೇಕ್ಫಾಸ್ಟಿಗೆ ನಾನು ಅಕ್ಕಿ ರೊಟ್ಟಿ ಹಾಗೆ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ. ಯಾವ ರೀತಿ ಮಾಡೋದಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ, ಬನ್ನಿ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು, ಅನ್ನ ಮತ್ತು ಅಕ್ಕಿ ಹಿಟ್ಟು, ಅನ್ನ ಮತ್ತು ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಳ್ಬ. ನೀರು ಸೇರಿಸೋ ಅಗತ್ಯ ಇಲ್ಲ, ಯಾಕಂದರೆ ಅನ್ನದಲ್ಲೇ ನೀರಿನಂಶ ಇರೋದ್ರಿಂದ ನೀರು ಸೇರಿಸ್ಕೊಳ್ಬೇಕಂತ ಇಲ್ಲ. ಒಂದು ತಟ್ಟೆಗೆ ಸ್ವಲ್ಪ ಅನ್ನ ಹಾಗೆ ಮಿಕ್ಸಿ ಮಾಡ್ಕೊಳ್ಬಲ್ಲ, ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೇಕು. ಅನ್ನ ಚೆನ್ನಾಗಿ ಮ್ಯಾಶ್ ಆಗಬೇಕು. ಈ ರೀತಿಯಾಗಿ ಮ್ಯಾಶ್ ಆದ ನಂತರ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ನಿಮಗೆ ಗೊತ್ತಾಗುತ್ತೆ ಎಷ್ಟು ಬೇಕು ಅಕ್ಕಿ ಹಿಟ್ಟು ಅಂತ. ಕಲಿಸ್ತಾ ನಿಮಗೇ ಗೊತ್ತಾಗುತ್ತೆ. ಆದರೆ ನೀರು ಮಾತ್ರ ಸೇರಿಸ್ಕೊಳ್ಬೇಡಿ, ಈ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಅಕ್ಕಿ ರೊಟ್ಟಿ ತಟ್ಟಕ್ಕೆ ಕವರ್ನ ಯಾವ ರೀತಿಯಾಗಿ ರೆಡಿ ಮಾಡ್ಕೊಳ್ಬೇಕಂತ ತೋರಿಸ್ತೀನಿ, ಬನ್ನಿ. ಮೊದಲಿಗೆ ಒಂದು ಪ್ಲಾಸ್ಟಿಕ್ ಕವರ್ನ ತಗೊಂಡು ಅದನ್ನು ಸಮವಾಗಿ ಮಡಚ್ಕೊಳ್ಬೇಕು. ಈ ರೀತಿಯಾಗಿ ಸಮವಾಗಿ ಮಡಚ್ಕೊಂಡ ನಂತರ ಕೋನ್ ಶೇಪಲ್ಲಿ ಮಡಚ್ಕೊಳ್ಳೋಣ. ಈ ರೀತಿಯಾಗಿ ಕೋನ್ ಶೇಪಲ್ಲಿ ಮಡಚ್ಕೊಂಡಾದ್ಮೇಲೆ ಕತ್ರಿಯ ಸಹಾಯದಿಂದ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ರೌಂಡ್ ಶೇಪಲ್ಲಿ ನಮಗೆ ಸಿಗುತ್ತೆ. ಕವರ್ನ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಅಕ್ಕಿ ರೊಟ್ಟಿನ ಯಾವ ರೀತಿಯಾಗಿ ತಟ್ಕೊಳ್ಬೇಕಂತ ತೋರಿಸ್ತೀನಿ, ಬನ್ನಿ. ಹಾಗೆ ಅಕ್ಕಿ ರೊಟ್ಟಿ ತಟ್ಟೋದಕ್ಕಿಂತ ಮುಂಚೆ ನಾವು ಒಂದು ಬೌಲಲ್ಲಿ ನೀರು ತಗೊಂಡು ಇಟ್ಕೊಳ್ಬೇಕು. ಯಾಕಂದರೆ ಕವರಿಗೂ ಮತ್ತು ನಮ್ಮ ಕೈಗೆ ಇಟ್ಟು ಅಂಟ್ಕೊಳ್ಬಾರ್ದಂತ ನಾವು ನೀರು ತಗೊಂಡಿದ್ವಿ. ಸ್ವಲ್ಪ ಕೈಗೆ ನೀರು ಮಾಡಿಕೊಂಡು ರೊಟ್ಟಿ ತಟ್ಟಕ್ಕೆ ಸ್ಟಾರ್ಟ್ ಮಾಡೋಣ. ಇವಾಗ ನೀರು ಮಾಡ್ಕೊಂಡಿದ್ದೀನಿ ಕೈಗೆ. ರೊಟ್ಟಿ ತಟ್ಟೋಣ. ಈ ರೀತಿಯಾಗಿ ಪುಷ್ ಮಾಡ್ತಾ ಹೋದರೆ ತಾನಾಗೆ ಅದು ಹೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಉಂಟಂತ ರೊಟ್ಟಿ. ನೀವು ಒಂದ್ಸತಿ ಟ್ರೈ ಮಾಡಿ ಫ್ರೆಂಡ್ಸ್. ರಾತ್ರಿ ಉಳಿದಿರೋ ಅನ್ನದಲ್ಲಿ ಟ್ರೈ ಮಾಡಿ. ಅಕ್ಕಿ ರೊಟ್ಟಿ ತಟ್ಕೊಂಡಾಯಿತು. ಇವಾಗ ನಾವು ತವನ ಬಿಸಿ ಮಾಡೋಕ್ಕೆ ಇಡುವ. ತವ ಬಿಸಿಯಾದ ಮೇಲೆ ತಟ್ಕೊಂಡಿರುವ ರೊಟ್ಟಿನ ಹಾಕೊಳ್ಳೋಣ. ಎರಡು ಸೈಡ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈ ರೀತಿಯಾಗಿ ತಿರುಗಿಸಿ ಹಾಕ್ಕೊಂಡ್ರೆ ಎರಡು ಸೈಡ್ನು ಚೆನ್ನಾಗಿ ಬೇಯುತ್ತೆ. ಬೆಂದ ನಂತರ ಡೈರೆಕ್ಟಾಗಿ ಇದನ್ನು ಬೆಂಕಿ ಉರಿಲಿ ಇಡೋಣ. ಉಬ್ಬಿ ಬರ್ತಿದೆ ನೋಡಿ ಫ್ರೆಂಡ್ಸ್, ಎಷ್ಟು ಸಾಫ್ಟಾಗಿರುತ್ತೆ ಅಂತ ಹೇಳಿದ್ರೆ ನೀವು ಒಂದ್ಸತಿ ಟ್ರೈ ಮಾಡಿ. ಮತ್ತೊಮ್ಮೆ ತೋರಿಸ್ತೀನಿ ಯಾವ ರೀತಿ ಮಾಡೋದಂತ. ಹಾಗೆ ಇದು ಕೊಡಗಿನ ಮನೆಗಳಲ್ಲಿ ಮಾಮೂಲಿಯಾಗಿರುತ್ತೆ ಬ್ರೇಕ್ಫಾಸ್ಟ್. ಎಲ್ಲ ಮನೆಗಳಲ್ಲೂ ಡೈಲಿ ಅಕ್ಕಿ ರೊಟ್ಟಿನೇ ಆಗಿರುತ್ತೆ ಕೊಡಗಿನಲ್ಲಿ. ಅಕ್ಕಿ ರೊಟ್ಟಿ ಹಾಗೆ ಹಲಸಿನ ಬೀಜದ ಚಟ್ನಿ ಮಾಡಬೇಕು, ಸೂಪರಾಗಿ ಇರುತ್ತೆ ಕಾಂಬಿನೇಷನ್. ನೀವು ಒಂದ್ಸತಿ ಟ್ರೈ ಮಾಡಿ. ಹಾಗೆ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಯಾವ ರೀತಿಯಾಗಿ ಬಂದಿತ್ತು ಅಂತ. ಹಾಗೆ ನಿಮಗೆ ನನ್ನ ಚಾನೆಲ್ ಇಷ್ಟ ಆದಲ್ಲಿ ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಕಾಯಿ ಚಟ್ನಿ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ, ಬನ್ನಿ. ಕಾಯಿ ಚಟ್ನಿ ಮಾಡೋಕ್ಕೆ ಮೊದಲಿಗೆ ನಾವು ಒಂದು ಈರುಳ್ಳಿ, ಒಂದು 4-5 ಹಸಿಮೆಣಸು, ತೆಂಗಿನಕಾಯಿ, ಹುರಿಕಡಲೆ, ಸ್ವಲ್ಪ ಉಪ್ಪು ಹಾಗೆ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಇಲ್ಲಿ ತೋರಿಸೋದು ಮರ್ತೋದೆ ಫ್ರೆಂಡ್ಸ್. ಅಷ್ಟು ತಗೊಂಡು ಮಿಕ್ಸಿ ಮಾಡಿಕೊಂಡ್ರೆ ಕಾಯಿ ಚಟ್ನಿ ರೆಡಿ. ಇವಾಗ ರೆಡಿ ಟು ಈಟ್ ಅಕ್ಕಿ ರೊಟ್ಟಿ ಮತ್ತು ಕಾಯಿ ಚಟ್ನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಬಾಯ್ ಬಾಯ್.